ಭಾರೀ ಬಹುಮತದೊಂದಿಗೆ ಆರಿಸಿ ಬಂದ ಎನ್ಡಿಎ ಸರ್ಕಾರದ ರಚನೆ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಬಿಜೆಪಿ ಹಾಗೂ ಎನ್ಡಿಎ ಪ್ರಮುಖರು ದೆಹಲಿಯಲ್ಲಿ ಹಾಜರಿದ್ದು ಮಹತ್ವದ ಸಭೆ ನಡೆಯಲಿದೆ. ಬೆಳಿಗ್ಗೆ 12ಕ್ಕೆ ಬಿಜೆಪಿಯ ಸಂಸದೀಯ ಮಂಡಳಿಯ ಸಭೆ ನಡೆಯಲಿದೆ. ನಂತರ ಮಧ್ಯಾಹ್ನ 1 ಗಂಟೆಗೆ ಎನ್ಡಿಎ ಪ್ರಮುಖರ ಸಭೆ ನಡೆಯಲಿದೆ. ಎನ್ಡಿಎ ನಾಯಕನಾಗಿ ಮೋದಿ ಆಯ್ಕೆಯಾಗಲಿದ್ದು ಅಡ್ವಾಣಿ ಮೋದಿ ಹೆಸರನ್ನು ಸೂಚಿಸಲಿದ್ದಾರೆ. ಸಭೆಯ ಬಳಿಕ ಬಿಜೆಪಿ ಹಾಗೂ ಎನ್ಡಿಎ ಪ್ರಮುಖರು ಮಧ್ಯಾಹ್ನ 2:30ಕ್ಕೆ ರಾಷ್ಟ್ರಪತಿಯನ್ನ ಭೇಟಿ ಮಾಡಲಿದ್ದಾರೆ. ನಂತರ 3:15ಕ್ಕೆ ನರೇಂದ್ರ ಮೋದಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಸರ್ಕಾರ ರಚನೆಯ ಹಕ್ಕು ಮಂಡನೆ ಮಾಡಲಿರುವಂತಹ ಮೋದಿ ರಾಷ್ಟ್ರಪತಿಯವರ ಜೊತೆ ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಮೊದಲ ಹಂತದಲ್ಲಿ ಮೋದಿ ಕನಿಷ್ಠ ಪ್ರಮಾಣದ ಸಚಿವ ಸಂಪುಟ ಹೊಂದಿರುವಂತಹ ನಿರೀಕ್ಷೆ ಇದೆ. ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಗಡ್ಕರಿ ಹಾಗೂ ಸುಷ್ಮಾ ಸ್ವರಾಜ್ಗೆ ಸಂಪುಟದಲ್ಲಿ ಸ್ಥಾನ ನೀಡುವ ಸಾಧ್ಯತೆ ಇದೆ. ಇದೇ ವೇಳೆ ಅಮಿತ್ ಶಾ ಸಂಪುಟದಲ್ಲಿ ಇರುವುದಿಲ್ಲ ಎಂಬ ಮಾಹಿತಿ ದೊರೆತಿದೆ. ಸಂಜೆ ಮೋದಿ ಗುಜರಾತ್ಗೆ ತೆರಳಲಿದ್ದಾರೆ. ಗುಜರಾತ್ ಸಿಎಂ ಸ್ಥಾನಕ್ಕೆ ಮೋದಿ ರಾಜೀನಾಮೆಯನ್ನು ನೀಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಬೃಹತ್ ರ್ಯಾಲಿ ನಡೆಯಲಿದೆ. ಮಣಿನಗರದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ. ನಾಳೆ ಗುಜರಾತ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಗುಜರಾತ್ನ ನೂತನ ಸಿಎಂ ಆಯ್ಕೆಯಾಗಲಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಇನ್ನಷ್ಟು ತಿಳಿದುಕೊಳ್ಳೋಣ. ನಮ್ಮ ಸಹ ಸಂಪಾದಕರಾದಂಥ ಲಕ್ಷ್ಮಣ್ ಹುಗಾರ್ ನೇರವಾಗಿ ದೆಹಲಿಯಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹುಗಾರ್, ಈಗ ಎನ್ಡಿಎ ಒಂದು ಪ್ರಮುಖ ಸಭೆ ನಡೆಯಲಿದ್ದು ದೆಹಲಿಯಲ್ಲಿ ಸರ್ಕಾರ ರಚನೆಯ ಕಸರತ್ತುಗಳು ಚುರುಕುಗೊಂಡಿದೆ. ಈ ಕುರಿತಾದಂಥ ಈಗಿನ ಬೆಳವಣಿಗೆಗಳು. ಭಾರೀ ಬಹುಮತದೊಂದಿಗೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಆಡಳಿತಕ್ಕೆ ಬಂದಿರತಕ್ಕಂಥದ್ದು. ಈಗ ಅಧಿಕೃತವಾದಂತಹ ಒಂದು ಸಂಸದೀಯ ಮಂಡಳಿಯ ಸಭೆ ಮಾತ್ರ ಬಾಕಿ ಇರತಕ್ಕಂಥದ್ದು. ಅಂದ್ರೆ ಪ್ರಧಾನಿ ಆಗಬೇಕಾದ್ರೆ ಮೊದಲು ಬಿಜೆಪಿಯ ಸಂಸದೀಯ ನಾಯಕರಾಗಿ ನರೇಂದ್ರ ಮೋದಿ ಆಯ್ಕೆ ಆಗಬೇಕಾಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುವಂತಹ ಸಂಸದರ ಸಭೆಯಲ್ಲಿ ನರೇಂದ್ರ ಮೋದಿಯನ್ನು ಅಧಿಕೃತವಾಗಿ ಸಂಸದೀಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಅದಾದ ನಂತರ ಆ ಸಂಸದೀಯ ಮಂಡಳಿ ಸಭೆ ಸೇರುತ್ತೆ. ಸೊ ಅಧಿಕೃತವಾದಂತಹ ಒಂದು ಏನು ಆಹ್ವಾನವನ್ನ ರಾಷ್ಟ್ರಪತಿಗಳು ಕೊಡಬೇಕಾದ್ರೆ ನೇರವಾಗಿ ನರೇಂದ್ರ ಮೋದಿ ಅವರು ನಾಯಕರು ಹೋಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸುವಂತ ಒಂದು ಪ್ರಕ್ರಿಯೆ ಇದೆ. ಆದರೆ ಒಂದು ರಾಘವೇಂದ್ರ, ಇವತ್ತು ನರೇಂದ್ರ ಮೋದಿಯ ಕನಸಿನ ಸಂಪುಟ ರಚನೆಯ ಬಗ್ಗೆ ದೊಡ್ಡ ಚರ್ಚೆಗಳು, ದೊಡ್ಡ ನಿರೀಕ್ಷೆಗಳು ಇರುವ ಸಂದರ್ಭದಲ್ಲಿನೇ ನರೇಂದ್ರ ಮೋದಿ ಒಂದು ಖಡಕ್ ಆದಂತಹ ಎಚ್ಚರಿಕೆಯನ್ನ ಕರ್ನಾಟಕದ ಸಂಸದರಿಗೆ ನೀಡಿದ್ದಾರೆ. ಅಂದ್ರೆ ಇದು ಕರ್ನಾಟಕ ಸಂಸದರಿಗೆ ಮಾತ್ರ ಅಪ್ಲೈ ಆಗುವಂತದ್ದಲ್ಲ, ದೇಶದ ಎಲ್ಲ ಸಂಸದರು ಏನು ಬಿಜೆಪಿಯ ನರೇಂದ್ರ ಮೋದಿ ಸಂಪುಟದಲ್ಲಿ ಸೇರುವಂತ ಒಂದು ನಿರೀಕ್ಷೆ ಇಟ್ಟುಕೊಂಡು ಲಾಬಿಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕುವಂತ ಒಂದು ಸ್ಪಷ್ಟ ಸಂದೇಶವನ್ನ ನರೇಂದ್ರ ಮೋದಿ ನೀಡಿದ್ದಾರೆ. ಕಳೆದ 2-3 ದಿನಗಳಿಂದ ಕರ್ನಾಟಕದ ಸಂಸದರಾದಂತಹ ಮಾಜಿ ಸಿಎಂ ಸದಾನಂದ ಗೌಡ ಇರಬಹುದು, ಯಡಿಯೂರಪ್ಪ, ಹಾಗೆ ಅನಂತ್ ಕುಮಾರ್, ಮತ್ತೊಂದು ಕಡೆ ಬೇರೆ ಬೇರೆ ನಾಯಕರುಗಳೇನೋ ತಮ್ಮ ಜಿಲ್ಲೆಯಲ್ಲಿ ಒಂದು ಒತ್ತಡವನ್ನು ತರುವಂತದ್ದು, ಲಾಬಿಯನ್ನು ಮಾಡುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಅನಂತ್ ಕುಮಾರ್ ಇರಬಹುದು, ಯಡಿಯೂರಪ್ಪ ಇರಬಹುದು, ಸದಾನಂದ ಗೌಡ ಇರಬಹುದು, ಜಿಗಜಿಣಿ ಇರಬಹುದು, ಯಾರ್ಯಾರು ಮಂತ್ರಿಗಳಾಗುವಂತ ಒಂದು ಪಟ್ಟ ನೀಡಿದ್ದಾರೆ. ಅಂಥ ಒಂದು ಬೆಳವಣಿಗೆಯನ್ನ ನರೇಂದ್ರ ಮೋದಿ ಇಷ್ಟಪಟ್ಟಿಲ್ಲ. ನೇರವಾಗಿ ಈ ಸಂಸದರಿಗೆ, ಈ ನಾಯಕರುಗಳಿಗೆ ಈ ರೀತಿ ತಾವು ಒಟ್ಟಾಗಿ ಬಂದಿದ್ದು ನನಗೆ ಖುಷಿ ತಂದಿದೆ, ತಾವು ಯುನೈಟ್ ಆಗಿರ್ತಕ್ಕಂಥದ್ದು, ಯುನೈಟ್ ಆಗಿ ಚುನಾವಣೆ ಎದುರಿಸಿರ್ತಕ್ಕಂಥದ್ದು, ಗೆದ್ದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ತಾವು ಮಂತ್ರಿ ಮಾಡಿ ಅಂತ ನಮ್ಮ ಮೇಲೆ ಒತ್ತಡ ಹೇರುವಂತದ್ದು, ಲಾಬಿ ಮಾಡುವಂತದ್ದು ನಾನು ಒಪ್ಪೋದಿಲ್ಲ. ನಾನು ಗುಜರಾತ್ನಲ್ಲಿ ಇಲ್ಲಿವರೆಗೂ ಕೂಡ ಸಂಪುಟವನ್ನ ಈ ರೀತಿ ಒತ್ತಡಕ್ಕೆ ಬಲಿಯಾಗಿ ಅಥವಾ ಒತ್ತಡಕ್ಕೆ ಈಡಾಗಿ ನಾನು ಯಾರನ್ನೂ ಕೂಡ ಮಂತ್ರಿ ಮಾಡಿಲ್ಲ. ಹಾಗಾಗಿ ತಾವು ಕೂಡ ಒತ್ತಡವನ್ನ ಲಾಬಿಯನ್ನ ಮಾಡಬೇಡಿ, ನಿಮ್ಮ ಕೆಲಸಗಳನ್ನು ಮಾಡಿ, ನಾನಾಗಿಯೇ ನಿಮ್ಮನ್ನ ಕರೆದು ಯಾರಿಗೆ ಮಂತ್ರಿ ಮಾಡಬೇಕು ಅನ್ನುವಂತ ಫೋನ್ ಕಾಲ್ ಅನ್ನು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಸೊ ಮೊನ್ನೆ ನರೇಂದ್ರ ಮೋದಿ ಜೊತೆಗೆ ಏನು ರಾಜ್ಯದಿಂದ ಹೋದಂತ ಅನೇಕ ಸಂಸದರು, ಹಿರಿಯ ನಾಯಕರು ಚರ್ಚೆ ಮಾಡುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಈ ರೀತಿಯ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು. ಹಾಗಾಗಿ ಕರ್ನಾಟಕದಿಂದ ಏನು ಲಾಬಿ ಮಾಡ್ತಾ ಇದ್ದಾರೆ, ಅದು ಯಡಿಯೂರಪ್ಪ ಇರಬಹುದು, ಸದಾನಂದ ಗೌಡ ಇರಬಹುದು, ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಇರಬಹುದು, ಜಿಗಜಿಣಗಿ ಇರಬಹುದು, ಬೇರೆ ಎಲ್ಲರೂ ಕೂಡ ಈ ಒಂದು ಹಂತದಲ್ಲಿ ನರೇಂದ್ರ ಮೋದಿ ಅವರೇ ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಬದ್ಧರಾಗಬೇಕಾಗುತ್ತೆ. ಯಾಕಂತಂದ್ರೆ ಈಗ ಒಂದು ಅಧಿಕಾರ ಸಂಪೂರ್ಣವಾಗಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಇರೋದ್ರಿಂದ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡುವಂತದ್ದಾಗಲಿ, ಅರುಣ್ ಜೇಟ್ಲಿ ಅವರನ್ನು ಭೇಟಿ ಮಾಡುವಂತದ್ದಾಗಲಿ, ಇನ್ನು ಬೇರೆ RSS ನಾಯಕರನ್ನ ಭೇಟಿ ಮಾಡುವಂತದ್ದಾಗಲಿ, ಆ ಮೂಲಕ ನರೇಂದ್ರ ಮೋದಿ ಮೇಲೆ ಒತ್ತಡ ತರುವಂತದ್ದಾಗಲಿ, ಇದ್ಯಾವುದಕ್ಕೂ ಕೂಡ ನಾನು ಸೊಪ್ಪು ಹಾಕೋದಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ನರೇಂದ್ರ ಮೋದಿ ಕರ್ನಾಟಕದ ಸಂಸದರ ಮೂಲಕ ಬೇರೆ ಎಲ್ಲ ಸಂಸದರಿಗೂ ಕೂಡ ಕಳಿಸಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಈಗ ತಾವೇನು ಹೇಳ್ತಾ ಇದ್ರಿ, ಮೊದಲ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ
ಕೆಲವು ಆಯ್ದ ಪ್ರಮುಖ ನಾಯಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥದ್ದು. ಹಾಗಾದ್ರೆ ಕರ್ನಾಟಕದಿಂದ ಆ ಸಂಪುಟದಲ್ಲಿ ಮೊದಲ ಸಂಪುಟ ಏನು ರಚನೆ ಆಗುತ್ತೆ, ಅದರಲ್ಲಿ ಯಾರಿರ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಒಂದು ಮೂಲದ ಪ್ರಕಾರ ಏನಾದರೂ ನರೇಂದ್ರ ಮೋದಿ 10 ಅಥವಾ 15 ಜನರನ್ನ ಮೊದಲಿಗೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದೇ ಆದ್ರೆ ಅದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಇರಬಹುದು ಅಥವಾ ಇರದೇನೂ ಇರಬಹುದು. ಸದ್ಯಕ್ಕೆ ಮೊದಲ ಸಂಪುಟದಲ್ಲಿ ಕರ್ನಾಟಕದಿಂದ ಒಬ್ಬರು ಸೇರುವ ಸಾಧ್ಯತೆ ಇದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಥವಾ ಸಂಪುಟ ರಚನೆ ಸಂದರ್ಭದಲ್ಲಿ ಸೇರುವ ಸಾಧ್ಯತೆ ಇದೆ ಬೇರೆಯವರು. ಆದರೆ 4 ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನುವಂಥ ಒತ್ತಾಯ ಕೂಡ ರಾಜ್ಯ ಬಿಜೆಪಿ ನಾಯಕರು ಅನೇಕರು ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಅದರಲ್ಲಿ ಅದು ದಲಿತ ಸಮಾಜಕ್ಕೆ ಸೇರಿದಂತಹ ರಮೇಶ್ ಜಿಗಜಿಣಗಿ ಇರಬಹುದು, ಸದಾನಂದ ಗೌಡ ಇರಬಹುದು, ಯಡಿಯೂರಪ್ಪ ಮತ್ತು ಅನಂತಕುಮಾರ್. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಂದು ವೇಳೆ ನರೇಂದ್ರ ಮೋದಿ ತಮ್ಮ ಮೊದಲ ಸಂಪುಟಕ್ಕೆ ಅನಂತಕುಮಾರ್ ಅವರನ್ನು ಸೇರಿಸಿಕೊಳ್ಳಬಹುದು, ಸೇರಿಸಿಕೊಳ್ಳದೇನೂ ಇರಬಹುದು. ಹಾಗಾಗಿ ಈ ಹಂತದಲ್ಲಿ ಯಾರೂ ಕೂಡ ಲಾಬಿ ಮಾಡಬೇಡಿ ಅನ್ನುವಂಥ ಒಂದು ಸಂದೇಶ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಈಗ ಬ್ರೇಕ್ ಹಾಕಬಹುದು. ರಾಘವೇಂದ್ರ. ಓಕೆ ಹುಗಾರ್, ಇವತ್ತು ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಸಂಜೆಯ ವೇಳೆಗೆ ಗುಜರಾತ್ಗೆ ಪ್ರಾಯಶಃ ಮೋದಿ ತೆರಳಬಹುದು. ಈ ಸಂದರ್ಭದಲ್ಲಿ ಅಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ? ರಾಘವೇಂದ್ರ, ಗುಜರಾತ್ನ ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಮುಖ್ಯಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಈ ಒಂದು ಲೋಕಸಭಾ ಚುನಾವಣೆ ನೇತೃತ್ವವನ್ನು ವಹಿಸಿದ್ರು. ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿಕೊಂಡು ಚುನಾವಣೆಯ ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ತುಕೊಂಡು ಇವತ್ತು ಈ ಒಂದು ಬೃಹತ್ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಸೊ ಆ ಒಂದು ಹೆಮ್ಮೆಯ ಕಾರಣಕ್ಕಾಗಿ ಗುಜರಾತ್ ವಿಧಾನಸಭೆ ಪಕ್ಷಾತೀತವಾಗಿ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಅಲ್ಲಿ ಕಾಂಗ್ರೆಸ್ ಇರಬಹುದು, ಬೇರೆ ಪಕ್ಷಗಳ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ಗುಜರಾತ್ನಿಂದ ಒಬ್ಬ ಪ್ರಧಾನಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ. ಸೊ ಒಟ್ಟಾಗಿ ಪಕ್ಷಾತೀತವಾಗಿ ನಾಳೆ ಅಲ್ಲಿ ವಿಶೇಷ ವಿಧಾನಸಭೆ ಅಧಿವೇಶನ ಕೂಡ ಕರೀತಾ ಇದ್ದಾರೆ, ನಾಳೆ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ಗುಜರಾತ್ನ ವಿಧಾನಸಭೆ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇದೆ, ಮತ್ತೆ ಅವರನ್ನು ಬೀಳ್ಕೊಡುವಂತದ್ದು. ಸೊ ಸಿಎಂ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಡ್ತಾರೆ. ಆನಂದಿಬೆನ್ ಪಟೇಲ್ ನರೇಂದ್ರ ಮೋದಿಯ ತುಂಬಾ ವಿಶ್ವಾಸ ಹೊಂದಿರತಕ್ಕಂಥ ನಾಯಕಿ. ಸೊ ಅವರು ಗುಜರಾತ್ನ ಮುಂದಿನ ಸಿಎಂ ಆಗುವಂತದ್ದು. ಸೊ 21 ನಾಳೆ ಏನಿದೆ, ನಾಳೆ ವಿಶೇಷ ಅಧಿವೇಶನ ಇದೆ. ಅದಾದ ನಂತರ ನರೇಂದ್ರ ಮೋದಿ ಮುಂದಿನ ಸಿಎಂ ಆಯ್ಕೆಯನ್ನು ಮುಗಿಸಿಕೊಂಡು ದೆಹಲಿಗೆ ಬರ್ತಾರೆ. ಈಗಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಮೇ 24ಕ್ಕೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟಿನ ರಾಷ್ಟ್ರಪತಿ ಭವನದ ಹೊರಗಡೆ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನೋಂಥದ್ದು. ಆದರೆ ಇವತ್ತು ಪಾರ್ಲಿಮೆಂಟ್ ಬೋರ್ಡ್ ಸಭೆ ಏನಿದೆ, ಇನ್ನೂ 1-2 ದಿನಗಳ ಅವಕಾಶವನ್ನು ಕೇಳಬಹುದು. ಅದು ಮೇ 26ಕ್ಕೂ ಕೂಡ ಪ್ರಮಾಣವಚನ ದಿನ ಕೂಡ ನಿಗದಿ ಆಗಬಹುದು. ಆದರೆ ಈಗಿರ್ತಕ್ಕಂಥ ಒಂದು ಮಾಹಿತಿ 24 ಅನ್ನೋದು. ಅದ್ರ ಜೊತೆಗೆ ಸಂಪುಟಕ್ಕೆ ಯಾರನ್ನ ಸೇರಿಸಿಕೊಡಬೇಕು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಇನ್ನೂ ಚರ್ಚೆ ನಡೀತಾ ಇದೆ. ಅದರಲ್ಲಿ ದೆಹಲಿಯ ಮೆಟ್ರೋ ಎಂಡಿ ಆದಂತಹ ಶ್ರೀಧರನ್ ಇರಬಹುದು, ಮತ್ತೆ ಟೆಕ್ನೋಕ್ರಾಟ್ಸ್ ಇರಬಹುದು, ಒಳ್ಳೆ ಅನುಭವಿ ನಾಯಕರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ಕೇವಲ ಬಿಜೆಪಿಯ ಸಂಸದರನ್ನಷ್ಟೇ ಅಲ್ಲ, ಬೇರೆ ಬೇರೆ ವಲಯದವರನ್ನು ಕೂಡ ಸೇರಿಸಿಕೊಳ್ಳುವ ಮೂಲಕ ಒಂದು ಒಳ್ಳೆಯ ಕ್ಯಾಬಿನೆಟ್ ಅನ್ನು ಮಾಡಿಕೊಳ್ಬೇಕನ್ನಂತ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ನಡೆಸಿದ್ದಾರೆ. ಈ ಮಧ್ಯೆ ಆರ್ಎಸ್ಎಸ್ ಕೂಡ ನಾವು ಯಾವುದೇ ರೀತಿ ಹಸ್ತಕ್ಷೇಪ ಆಗಲಿ, ಮೂಗು ತುಳಿಸುವಂತ ಕೆಲಸ ಮಾಡಲ್ಲ, ನಾವು ಇಂಥವರನ್ನೇ ಮಂತ್ರಿ ಮಾಡಿ ಅಂತ ಹೇಳಲ್ಲ ಅನ್ನುವಂತ ಒಂದು ನಿರ್ಧಾರ ಕೈಗೊಂಡಿರೋದ್ರಿಂದ ಸೊ ನರೇಂದ್ರ ಮೋದಿ ಹೆಚ್ಚಿನ ಒಂದು ಏನು ಕನ್ಸಲ್ಟೇಷನ್ ನಡೆಸ್ತಾ ಇದ್ದಾರೆ, ಹೆಚ್ಚಿನ ಜವಾಬ್ದಾರಿ ಹೊಂದಿದ್ದಾರೆ. ಹಾಗಾಗಿ ಈ ಹಂತದಲ್ಲಿ ಯಾರೂ ಕೂಡ ಲಾಬಿ ಮಾಡದೇನೆ ನನಗೆ ಫ್ರೀ ಆಗಿಬಿಡಿ, ನಾನು ಒಂದು ಒಳ್ಳೆ ಕ್ಯಾಬಿನೆಟ್ ಅನ್ನು ಮಾಡ್ಕೊಳ್ತೇನೆ, ಮತ್ತೆ ಯಾರನ್ನ ಸೇರಿಸ್ಕೋಬೇಕು ನನಗೆ ಗೊತ್ತಿದೆ, ನಾನು ಗುಜರಾತ್ನಲ್ಲಿ ಮಾಡಿದಂತ ಒಂದು ಪದ್ಧತಿಯನ್ನ ಅಥವಾ ರೂಲ್ಸ್ ಅನ್ನ ಇಲ್ಲೂ ಕೂಡ ನಾನು ಅಪ್ಲೈ ಮಾಡ್ಕೊಳ್ತೇನೆ, ಯಾರು ನನ್ನ ಹತ್ರ ಬರಬೇಡಿ, ನನಗೆ ಬಂದು ಈ ತರ ಮಂತ್ರಿ ಮಾಡಿ, ನಮ್ದು ಈ ತೀಯ ಲಾಭ ಇದೆ, ಇದರಿಂದ ನಮಗೆ ಎಷ್ಟು ಸೀಟ್ ಬಂದಿದೆ, ಅದನ್ನು ಯಾರು ಕೂಡ ಮಾಡಬೇಡಿ ಅಂತ ಹೇಳಿರೋದ್ರಿಂದ ನರೇಂದ್ರ ಮೋದಿ ಒಂದು ರೀತಿ ಫ್ರೀ ಹ್ಯಾಂಡ್ ಆಗಬಹುದು. ರಾಘವೇಂದ್ರ. ಹಾಗೆ ಹೂಗಾರ್, ಈ ಬಾರಿಯ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಮೋದಿಯ ಬಲಗೈ ಬಂಟ ಅನ್ಸ್ಕೊಂಡಂತಹ ಅಮಿತ್ ಶಾ. ಒಂದು ಮೂಲಗಳು ಹೇಳ್ತಾ ಇದೆ, ಈ ಬಾರಿಯ ಸಚಿವ ಸಂಪುಟದಲ್ಲಿ ಅಮಿತ್ ಶಾ ಸ್ಥಾನವನ್ನು ಪಡೆಯುವುದಿಲ್ಲ, ಅವರನ್ನ ಸಂಪುಟದಿಂದ ಹೊರಗಿಡ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಒಂದೊಮ್ಮೆ ಮೋದಿ ಅಂತಹದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದರೆ ಯಾವ ಕಾರಣಕ್ಕಾಗಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ? ರಾಘವೇಂದ್ರ, ಈಗಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಥವಾ ಒಂದು ಈಗಿನ ಸಿಚುವೇಶನ್ ಏನಿದೆ, ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಕಷ್ಟ, ಮತ್ತೆ ಅವರು ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ಹೊರಗಿಡ್ತಾರೆ. ಈಗಾಗಲೇ ಪಕ್ಷದ ರಣತಂತ್ರವನ್ನ ರೂಪಿಸಿ ಚುನಾವಣೆ ಗೆಲ್ಲೋದ್ರಲ್ಲಿ ಸಿದ್ಧ ಹಸ್ತ ಅನ್ನುವಂಥದ್ದನ್ನು ಸಾಬೀತು ಮಾಡಿದ್ದಾರೆ ಅಮಿತ್ ಶಾ. ಉತ್ತರ ಪ್ರದೇಶದಲ್ಲಿ 80 ಕ್ಷೇತ್ರಗಳಲ್ಲಿ 73 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಒಂದು ದೊಡ್ಡ ಮಟ್ಟದ ಎನ್ಡಿಎಗೆ ಅಥವಾ ಬಿಜೆಪಿಗೆ ಇಷ್ಟು ಶಕ್ತಿ ಬರಲಿಕ್ಕೆ ಅಮಿತ್ ಶಾ ಚುನಾವಣಾ ರಣತಂತ್ರವೇ ಕಾರಣ. ಹಾಗಾಗಿ ಅಮಿತ್ ಶಾ ಅವರನ್ನ ಗುಜರಾತ್ನ ವಡೋದರಾ ಕ್ಷೇತ್ರದಿಂದ ನಿಲ್ಲಿಸಿ ಗೆಲ್ಲಿಸುವ ಸಾಧ್ಯತೆ ಇದ್ರೂ ಕೂಡ ಅವರನ್ನ ಸಂಸದರನ್ನಾಗಿ ಮಂತ್ರಿ ಮಂಡಲಕ್ಕೆ ಸೇರಿಸಿಕೊಳ್ಳೋದಿಲ್ಲ. ಇನ್ನೂ ಕೂಡ ಮುಂದಿನ ವಿಧಾನಸಭಾ ಚುನಾವಣಾ ಬಾಕಿ ಇರೋದ್ರಿಂದ
ಅದು ಹರಿಯಾಣ ವಿಧಾನಸಭಾ ಇರಬಹುದು, ಹಾಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಇರಬಹುದು, ಅಲ್ಲಿಗೆ ಅಮಿತ್ ಶಾ ಅವರನ್ನ ಉಸ್ತುವಾರಿಯನ್ನಾಗಿ ಚುನಾವಣಾ ರಣತಂತ್ರಗಳನ್ನು ರೂಪಿಸಲಿಕ್ಕೆ ಒಂದು ಹೊಣೆಯನ್ನ ಕೊಡ್ತಾರೆ ನರೇಂದ್ರ ಮೋದಿ ಅನ್ನುವಂಥದ್ದಿದೆ. ಆ ಕಾರಣಕ್ಕಾಗಿ ಇನ್ನೂ ಅವರ ಟಾರ್ಗೆಟ್ ಹೆಚ್ಚಿರೋದ್ರಿಂದ ಅವರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸಿಕೊಂಡ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಸದ್ಯದ ಸಂದರ್ಭದಲ್ಲಿ ಮಂತ್ರಿಮಂಡಲಕ್ಕೆ ಸೇರೋದು ಕಷ್ಟ. ರಾಘವೇಂದ್ರ, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಮಾಹಿತಿಗೆ.